ರಾಜ್ಯದಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್ ಮುಂದುವರೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಲ್ಲೇ ಇದೀಗ ಮುನಿರತ್ನ ಅವರು ಆಣೆ ಪ್ರಮಾಣಕ್ಕೆ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ ನಾಯಕಿ ಕುಸುಮಾ ವಿರುದ್ಧ ಕಿಡಿಕಾರಿ, ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದೀರಿ, ಸುಮ್ಮನೆ ರೇಪ್ ಕೇಸ್ ಸುಳ್ಳು ಕೇಸ್ ಹಾಕಬೇಡಿ, ನಾನು ಆದಿಚುಂಚನಗಿರಿಯ ಕಾಲಭೈರವ ದೇಗುಲಕ್ಕೆ ಬರ್ತೀನಿ, ನೀವು ಬನ್ನಿ, ರೇಪ್ ಕೇಸ್ ಕೊಟ್ಟವರು ನಿಮಗೆ ಪರಿಚಯವೇ ಇಲ್ಲವೇ ಅನ್ನೋದರ ಕುರಿತಾಗಿ ಪ್ರಮಾಣ ಮಾಡಿ ಅಂತ ಸವಾಲು ಹಾಕಿದ್ರು. ಅಲ್ಲದೆ ನನ್ನ ಕೇಸ್ ಕೋರ್ಟ್ನಲ್ಲಿದೆ, ಕ್ಷೇತ್ರಕ್ಕೆ ಹೋಗುವಂತಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಕುಸುಮಾ ವಿರುದ್ಧವೂ ಮುನಿರತ್ನ ಕಿಡಿಕಾರಿದ್ರು. ಬುದ್ಧಿವಂತರು, ವಿದ್ಯಾವಂತರು ಕೆಳಮಟ್ಟದ ರಾಜಕಾರಣ ಮಾಡಬೇಡಿ, ಕ್ಷೇತ್ರದಲ್ಲಿ ಕೆಲಸ ಮಾಡಲು ಸಹಾಯ ಮಾಡಿ ಅಂತ ಕೋರಿದ್ರು. ಈ ಮಧ್ಯೆ ಮಲ್ಲೇಶ್ವರದ ಮುನಿರತ್ನ ನಿವಾಸಕ್ಕೆ ಸಿಟಿ ರವಿ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ರು. ಬಳಿಕ ಘಟನೆಯನ್ನು ಖಂಡಿಸಿ ಜನಪ್ರತಿನಿಧಿಗಳ ಮೇಲೆ ಈ ರೀತಿ ಹಲ್ಲೆ ಮಾಡೋದು ದುರಾದೃಷ್ಟಕರ, ಗಾಂಧಿಗಿರಿ ನಡೆಯಲ್ಲ, ದಾದಾಗಿರಿ ನಡೀತಾ ಇದೆ ಅಂತೆಲ್ಲ ಹೇಳಿದ್ರು. ಕ್ಷೇತ್ರದಲ್ಲಿ ಬರಬಾರದು ಅಂತ ಮಾಡ್ತಾ ಇರೋದು ಇದೆ. ಮೊದಲನೇದು, ನನ್ನ ಮೇಲೆ ಹಾಕಿರೋ ಪ್ರಕರಣ ಕೋರ್ಟಲ್ಲಿದೆ. ಒಂದು ಹೆಣ್ಣು ಮಗಳು ಕುಸುಮಾಗ್ ಒಂದು ಕಿವಿ ಮಾತು ಹೇಳ್ತೀನಿ, ನೀವು ವಿದ್ಯಾವಂತರು ಅಂತ ಹೇಳ್ಕೊಂಡಿದ್ದೀರಿ, ಬುದ್ಧಿವಂತರು ಅಂತ ಹೇಳ್ಕೊಂಡಿದ್ದೀರಿ, ಇಷ್ಟು ಕೆಳಮಟ್ಟದ ರಾಜಕೀಯ ಮಾಡಕ್ಕೆ ಹೋಗಬೇಡಿ. ನಮ್ಮ ಕ್ಷೇತ್ರಕ್ಕೆ ನೀವು ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ. ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ನಾನು ಬರ್ತೀನಿ, ನಾನು ಪ್ರಮಾಣ ಮಾಡ್ತೇನೆ, ನೀವು ಬನ್ನಿ, ನೀವು ಪ್ರಮಾಣ ಮಾಡ್ತೇನೆ. ಅವ್ರ ಮೇಲೆ ನಡೆದ ಹಲ್ಲೆ ದುರದೃಷ್ಟಕರ. ಗಾಂಧಿಗಿರಿ ನೆನೆಸ್ಕೊಳ್ಳೋ ಕಾಲದಲ್ಲಿ ಕರ್ನಾಟಕದಲ್ಲಿ ದಾದಾಗಿರಿ ನಡೀತಾ ಇದೆ. ಅಲ್ಲ, ಅಧಿಕಾರದ ದುರುಪಯೋಗ ಮಾಡ್ಕೊಂಡಿದೆ ಅನ್ನೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟ. ನನ್ನ ಜೀವನದಲ್ಲಿ ಬೆನ್ನು ತೋರಿಸೋ ಅಭ್ಯಾಸನೇ ಇಲ್ಲ. ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇನ್ನು ಬಿಜೆಪಿಯ ಭಿನ್ನಮತೀಯ ನಾಯಕರ ವಕ್ಫ್ ಹೋರಾಟ ಈಗ ಮುಂದುವರೆದಿದೆ. ಎರಡೆರಡು ಬಣದ ಹೋರಾಟ. ಓಕೆ. ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಏನು GM ಸಿದ್ದೇಶ್ವರ್ ಮೀಟಿಂಗ್ ಎಲ್ಲ ಮಾಡಿದಾರಂತೆ. ವಕ್ಫ್ ಹೋರಾಟ, ಸಮಾವೇಶ, ದೆಹಲಿ ಭೇಟಿ ಕುರಿತು ಸಮಾಲೋಚನೆ ಮಾಡಿದ್ದಾರಂತೆ. ಇನ್ನು ಅಲ್ಪಸಂಖ್ಯಾತ ಕಲ್ಯಾಣ, ವಕ್ಫ್ ಹಾಗೂ ಹಜ್ ಇಲಾಖೆಯಲ್ಲಿ ಪೆಟ್ರೋಲ್ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಶಾಸಕ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ. ಇಲಾಖೆಗಳಲ್ಲಿ ಸರ್ಕಾರಿ ವಾಹನ ಚಾಲಕರು ಮತ್ತು ಪೆಟ್ರೋಲ್ ಸರ್ವಿಸ್ ಸ್ಟೇಷನ್ಗಳು ದೊಡ್ಡ ಭ್ರಷ್ಟಾಚಾರವನ್ನು ಎಸಗ್ತಾ ಇದ್ದಾರೆ. ಪೆಟ್ರೋಲ್ ಬಳಕೆಗೆ ಮಿತಿ ಹಾಗೂ ಮಾರ್ಗಸೂಚಿ ನಿಗದಿ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಕಾರಿಗೆ ಪೆಟ್ರೋಲ್ ಹಾಕಿಸುವಾಗ ಸಂಬಂಧಪಟ್ಟ ಇಲಾಖೆಯ ಮೊಹರು, ಮುಖ್ಯಸ್ಥರ ಸಹಿ ಇರಬೇಕು. ಆದರೆ ವಕ್ಫ್ ಇಲಾಖೆಯ ಕಾರ್ಯದರ್ಶಿ ಮನೋಜ್ ಕುಮಾರ್ ವಾಹನ ಸಂಖ್ಯೆ KA01 GS 9990ಗೆ ಇಂಡೆಂಟ್ಗಳು ಇಲ್ಲದಿದ್ರೂ ಕೂಡ ಪೆಟ್ರೋಲ್ ತುಂಬಿಸಲಾಗಿದೆ. 3 ತಿಂಗಳಿಗೊಮ್ಮೆ ವಾಹನ ಕ್ರಮಿಸಿರುವ, ಕಿಲೋಮೀಟರ್ ಉಪಯೋಗಿಸಿರುವಂಥ ಇಂಧನ ಆಡಿಟ್ ಮಾಡಬೇಕು ಅಂತ ಶಾಸಕ ಯತ್ನಾಳ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ನಾನಂತೂ ಎಗ್ರಿ ಇದ್ದೀನಿ ಯತ್ನಾಳ್ ಅವ್ರ ವಿಚಾರದಲ್ಲಿ. ಸರ್ಕಾರಿ ವಾಹನಗಳಿಗೆ ಹಾಕಿಸ್ತಾ ಇರುವಂತ ಪೆಟ್ರೋಲ್ಗಳಿದೆಯಲ್ಲ, ಅದರಲ್ಲಿ ನಡೀತಾ ಇರುವಂತ ಬಹುದೊಡ್ಡ ದಂಧೆ ಇನ್ನೊಂದಿಲ್ಲ. ಸರ್ಕಾರಿ ವಾಹನಗಳನ್ನು ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾರೆ? ಸರ್ಕಾರಕ್ಕೆ ಮಾತ್ರ ಬಳಕೆ ಮಾಡ್ಬೇಕು, ಅದ್ರ ಕೆಲಸಗಳಿಗೆ, ಪರ್ಸನಲ್ ಲೈಫಿಗೆ ಬಳಕೆಯನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಹಾಕ್ಸ್ಕೊಳ್ಳುವಂತ ಪೆಟ್ರೋಲ್ನ ತಮ್ಮ ಪರ್ಸನಲ್ ಕೆಲಸಕ್ಕೆ ಓಡಾಡೋದಕ್ಕೆಲ್ಲ ಆ ಪೆಟ್ರೋಲ್ ಹಾಕ್ಸ್ಕೊಳ್ತಾರೆ. ತಾವೆಲ್ಲೋ ಹೋಗ್ತಾ ಇದ್ರೆ ಅಂತಂದ್ರೆ ಅದಕ್ಕೂ ಅದೇ ಪೆಟ್ರೋಲ್ ಬಿಲ್ಲನ್ನು ಕೊಡ್ತಾರೆ. ಕಣ್ಣಾಗಿ ಯೂಸ್ ಮಾಡ್ತಾರೆ. ಒಂದ್ಸಲ ಆಡಿಟ್ ಆಗ್ಬೇಕು ಎಲ್ಲಾ ಇಲಾಖೆಗಳಲ್ಲೂ ಪೆಟ್ರೋಲು ಮತ್ತೆ ಕಾರಿನ ಬಳಕೆ ಹೇಗೆ ಆಗ್ತಾ ಇದೆ ಅಂತೇಳಿ. ನೋಡ, ಆಗುತ್ತಾ? ಯಾರು ಮಾಡಿಸಲ್ಲ. ಎಲ್ಲರೂ ಅವ್ರ ಬುಡಕ್ಕೆ ಬರುತ್ತೆ ಅಲ್ವಾ, ಯಾರು ಮಾಡಿಸಲ್ಲ. ಇನ್ನು ಸಿಎಂ ವಿರುದ್ಧ ಮೂಢ ಹಗರಣದಲ್ಲಿ ಹೋರಾಡ್ತಿರುವ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದು ರಕ್ಷಣೆಯನ್ನು ಕೋರಿದ್ದಾರೆ. ಸರ್ಕಾರ ಮಾತ್ರ ಅವ್ರಿಗೆ ಭದ್ರತೆಯನ್ನು ಕೊಡಲೇಬೇಕು. ಅಲ್ಲ, ಅದನ್ನ ಕೇಂದ್ರಕ್ಕೆ ಪತ್ರ ಬರೆದು ಕೇಳೋದೇನಿದೆ, ಇಲ್ಲಿ ಅವರೇ ಕೊಡಬೇಕು. ಅದನ್ನ ಇಷ್ಟೊಂದು ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ಸರ್ಕಾರ ಹೋಗಬಾರ್ದಾಗಿತ್ತು. ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ವ್ಯಕ್ತಿಗೆ ಏನೋ ಆಗ್ಲಿ ಬಿಡು ಅಂತ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಮಸ್ಟ್ ಅವ್ರಿಗೆ ಭದ್ರತೆಯನ್ನು ಕೊಡಿಸ್ಬೇಕು. ನೀವು ಅವ್ರು ಹೋಗ್ಬಿಟ್ಟು ಕೇಂದ್ರದವರಿಗೆ ಭದ್ರತೆ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿಗೆ ಬಂದ್ಬಿಡ್ತಾ ನಮ್ಮ ರಾಜ್ಯ ಸರ್ಕಾರ. ಕೇಳಬೇಕಾ? ಕೊಡ್ರಿ ಭದ್ರತೆ, ಏನಾಗುತ್ತೆ? ಯಾರ್ಯಾರು ಕಟ್ಕೊಂಡು ಓಡಾಡ್ತಿರಂತೆ ಇಲ್ಲದೆ ಇರೋರೆಲ್ಲ ಕೊಡಿ. ನಿಜವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಸತ್ಯಾಸತ್ಯತೆ ಆಮೇಲೆ ನೋಡೋಣ. ಹೋರಾಟ ಮಾಡ್ತಾರೋ ಕೊಡಿ ಫಸ್ಟು, ಅಷ್ಟೊಂದೆಲ್ಲ ಧಮಕಿ ಬಂದಾಗ್ಲೂ. ಇನ್ನು ಐಶ್ವರ್ಯಗೌಡ ವಂಚನೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತ. ಅಯ್ಯೋ, ಬಿಗ್ ಟ್ವಿಸ್ಟ್ ಅಲ್ಲ ರೀ, ದಿನ ಒಂದೊಂದು ಕತೆ ಬರ್ತಾ ಇದೆ. ಇದರಲ್ಲಿ ಯಾವ್ಯಾವುದೋ ಲಿಂಕ್ಗಳು ಸೇರ್ಕೊಳ್ತಾ ಇದೆ. ಮೊನ್ನೆ ಅಷ್ಟೇ DK ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿದ್ದು ನಾನಲ್ಲ ಅಂತಿದ್ದ ನಟ ಧರ್ಮ ಈಗ ಹೌದು ಆ ರೀತಿ ಮಾತನಾಡಿದ್ದಾನೆ ಅಂತ ಒಪ್ಕೊಂಡ್ಬಿಟ್ಟಿದ್ರು ಅಂತ ಆಡಿಯೋ ಒಂದಿಗೆ ಆಚೆ ಬರ್ತಾ ಇದೆ. ನಟ ಧರ್ಮ ಹಾಗೂ ವಾರಾಹಿ ಜ್ಯುವೆಲರ್ಸ್ನ ಮಾಲೀಕರಾದಂಥ ವನಿತಾ ಐತಾಳ್ ಮಾತಾಡಿರುವಂಥ ಆಡಿಯೋದಲ್ಲಿ ನಟ ಧರ್ಮ ಒಪ್ಕೊಂಡಿದ್ದಾರೆ. ಇದನ್ನು ಐಶ್ವರ್ಯಗೌಡ ಮಾತು ಕೇಳಿಬಿಟ್ಟು ಈ ರೀತಿ ಮಾತನಾಡಿದ್ದೀನಿ, ಈ ರೀತಿ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಎಲ್ಲವೂ ಮಾಡಿದ್ದು ಐಶ್ವರ್ಯಗೌಡ ಅಂತ ಅವ್ರ ಮೇಲೆ ಹಾಕಿ ಇಟ್ಬಿಟ್ರು, ಮುಗೀತು. ಮತ್ತೊಂದು ಕಡೆಗೆ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಇರುತ್ತಾರೆ ನಟ ಚರಿತ್ ಬಾಳಪ್ಪ ಅಂತೆ. ಬೆಂಗಳೂರು RR ನಗರ ಪೊಲೀಸರಿಗೆ ಬಂಧಿಸಿದ್ದಾರೆ. ಕನ್ನಡದ ಮುದ್ದು ಲಕ್ಷ್ಮೀ ಸರಿ ಯಾವುದೋ ಒಂದು ಧಾರಾವಾಹಿ ಅವರೇನೋ ನಟನೆ ಮಾಡಿದ್ದಾರೆ. ಪ್ರೀತಿ ಹೆಸರಲ್ಲಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯಿಸಿ ಹಣ ಕೊಡದಿದ್ರೆ ಖಾಸಗಿ ಫೋಟೋ ವಿಡಿಯೋ ಹರಿಬಿಡುವ ಬೆದರಿಕೆ ಹಾಕಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾರೆ.
ಹೊಸ ವರ್ಷ ಬಂತಲ್ಲ, ಇನ್ನೇನು ರೆಡಿ ಆಗಕ್ಕೆ ಎಲ್ಲರೂ ಎಲ್ಲಿ ಪಾರ್ಟಿ ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಂತೇಳಿ. ಕೆಲವರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕೆಲವರು ಪಾರ್ಟಿ ಮಾಡೋ ಚಿಂತನೆಯಲ್ಲಿ ಇರ್ತಾರೆ. ಪೊಲೀಸರು ಮಾತ್ರ ಎಲ್ಲಿ ಯಾರು ಏನು ತೊಗೊಂಡು ಬರ್ತಾರೆ ಹಿಡಿಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಡಿಸೆಂಬರ್ 31 ರಾತ್ರಿ ನೇರಳೆ ಮತ್ತು ಹಸಿರು ಮಾರ್ಗ ಮೆಟ್ರೋ ರೈಲು ಸೇವೆಗಳ ವಿಸ್ತರಣೆಯನ್ನು ಮಾಡಿದ್ದಾರೆ. ಜನವರಿ 1ರಂದು ಮುಂಜಾನೆ 2 ಗಂಟೆಗೆ ಎಲ್ಲ ಟರ್ಮಿನಲ್ನಿಂದ ಮೆಟ್ರೋ ಸಂಚಾರ ಮಾಡುತ್ತೆ. ಮೆಜೆಸ್ಟಿಕ್ನಿಂದ ಕೊನೆಯ ರೈಲು ಎಲ್ಲ 2 ಗಂಟೆ 40 ನಿಮಿಷಕ್ಕೇನೋ ಹೊರಡುತ್ತಂತೆ. 31 ಡಿಸೆಂಬರ್ ರಾತ್ರಿ 11ರಿಂದ 10 ನಿಮಿಷಕ್ಕೊಂದ್ಸಲ ಟ್ರೈನ್ ಕೊಡ್ತಾರಂತೆ. ಓಡಾಡ್ರಪ್ಪ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ. ಎಲ್ಲಿ ಹತ್ತಿಳಿದ್ರು 50 ರೂಪಾಯಿ ಫಿಕ್ಸ್ ಅಂತೆ, ಅಷ್ಟೇ ಅಂತೆ. ಗಡಿ ಭಾಗಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿರೋದನ್ನು ಅರಿತು ರೈಲಿನಲ್ಲಿ ಸಾಗಾಟಕ್ಕೆ ಯತ್ನಿಸ್ತಾ ಇದ್ದಾರೆ. ರೈಲ್ವೆ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 1 ಕೋಟಿ ಮೌಲ್ಯದ ಗಾಂಜಾನ ಸೀಸ್ ಮಾಡಿದ್ದಾರೆ. ಆಂಧ್ರ ಪ್ರದೇಶ, ತಮಿಳುನಾಡು, ಒಡಿಶಾಗಳಿಂದ ಬೆಂಗಳೂರಿಗೆ ಈ ಗಾಂಜಾ ಸಪ್ಲೈ ಆಗ್ತಿತ್ತು ಅಂತಿದ್ದಾರೆ. ಪ್ರಕರಣ ಸಂಬಂಧಿ 8 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಅಲ್ಲ, ಅಲ್ಲಿ ರಾತ್ರಿ ಸ್ಟಡಿ ಆಗಿರಲ್ಲ ಅಲ್ವಾ, ಒಂದು ಟ್ರ್ಯಾಕ್ ಮೇಲೆ ಬಿದ್ದುಬಿಟ್ರೆ ಅದೊಂಚೂರು ನೋಡ್ಕೋಬೇಕು ಅವರು. ಇನ್ನು ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ನೋಟ್ ಮೇಲೆ ಬರೆದು ಹುಂಡಿಗೆ ಕಾಣಿಕೆ ಹಾಕಿರುವಂತಹ ಘಟನೆ ಕಲಬುರಗಿಯ ಅಫ್ಜಲ್ಪುರ ಸುಕ್ಷೇತ್ರ ಗತ್ತರ್ಗಿ ಭಾಗ್ಯವಂತಿ ದೇವಸ್ಥಾನದ ಹುಂಡಿಯಲ್ಲಿ ಪತ್ತೆಯಾಯಿತು. ನೋಟ್ ಎಣಿಕೆಯ ವೇಳೆಯಲ್ಲಿ ಈ ಒಂದು ನೋಟ್ 20 ರೂಪಾಯಿ ನೋಟ್ ಮೇಲೆ ಈಕೆ ಬರೆದಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್. ದೇವಿಯ ಹುಂಡಿಯಲ್ಲಿ 60 ಲಕ್ಷ ನಗದು, 1 ಕೆಜಿ ಬೆಳ್ಳಿ, 200 ಗ್ರಾಂ ಚಿನ್ನಾಭರಣ ಕಾಣಿಕೆಯಾಗಿ ಬಂದಿದೆ. ಅತ್ತೆ ಸೊಸೆ ಕಿತ್ತಾಟ ಇರೋದು ಅನಾದಿ ಕಾಲದಿಂದಲೂ ಇದೆ. ಬಟ್ ಕೆಲವರು ಅದನ್ನ ಮೀರಿನೂ ಅತ್ತೆ ಸೊಸೆ ಒಳ್ಳೆ ಫ್ರೆಂಡ್ಸ್ ತರ ಇದ್ದಿದ್ದು ಇದಾವೆ, ಚೆನ್ನಾಗಿರುವಂಥವ್ರು ಇದ್ದಾರೆ, ಒಳ್ಳೆ ಏನು ಅಕ್ಕ ತಂಗಿ ಅನ್ನೋ ರೀತಿಯಲ್ಲಿ ಇರ್ತಾರೆ, ಹಂಗಿದ್ದಾರೆ. ಬಟ್ ಏನಪ್ಪ ಸಾಯಿಸೋ ಮಟ್ಟಿಗೆ ಅತ್ತೆಯನ್ನು ನೋಡ್ತೀರಾ ಅಂತಂದ್ರೆ ಇನ್ನು ಯಾವ ಸ್ವರೂಪದಲ್ಲಿರಬೇಕು ನೀವು ಅಂತ, ಯಾವ ಮನಸ್ಥಿತಿಯಲ್ಲಿರ್ಬೇಕು, ಯಾವ ಮಾನಸಿಕತೆ. ದೇವರಾದ್ರೂ ಅದನ್ನ ಮೆಚ್ತಾನ ಅಂತ ಹಿಂಗೆಲ್ಲ ಬರದಾಕ್ಬಿಟ್ರೆ, ದೇವ್ರ ಹತ್ರ ಹೋಗ್ಬಿಟ್ಟು ಸಾಯಿಸು ಅಂತಂದ್ರೆ ಕೊಲೆಗಡಕನ್ ಮಾಡ್ಬೇಕು ಅಂತಿದ್ದೀರಾ ನೀವು ದೇವರನ್ನ? ಇದು ಅದೇ ಅಲ್ವಾ, ನೀನ್ ಸಾಯಿಸು ಅಂತಂದ್ರೆ ಕೊಲೆಗಡಕ ಆಗು ಅಂತ ನಂಗೆ ಇದು ಯಾರ್ರೀ ಯೋಚನೆ ಬೇಡವಾ? ದೇವ್ರು ವರ ಕೊಡೋಕ್ಕಿರೋದು, ಸಾಯಿಸೋಕ್ಕಲ್ಲ. ಒಳ್ಳೆ ಕಥೆ ಆಯ್ತು ನಿಮ್ದೆಲ್ಲ. LIC ಹಣಕ್ಕಾಗಿ ತಂದೆಯನ್ನೇ ಮಗ ಕೊಂದ ಘಟನೆ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಸಮೀಪದ ಗೇರೋಸಿ ಕಾಲನಿಯಲ್ಲಿ ನಡೆದಿದೆ. ಅಪ್ಪ ಕೊಲೆಯಾದ ವಿಚಾರ ತಿಳಿದು ಇನ್ನೊಬ್ಬ ಮಗ ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ತಂದೆ ಅಣ್ಣಪ್ಪ ಹೆಸರಿನಲ್ಲಿ ಮಗ ಪಾಂಡು ವಿಮೆ ಮಾಡಿಸಿದಂತೆ. ಈ ವಿಮೆ ಹಣಕ್ಕಾಗಿ ಹಿಂಬಂದಿದ್ದ ತಲೆಗೆ ದೊಣ್ಣೆಯಿಂದ ಹೊಡೆದಿದ್ದಾನೆ. ಆಮೇಲೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ತಂದೆ ಸಾವನ್ನಪ್ಪಿದ್ದಾರೆ ಅಂತ ಕಥೆ ಕಟ್ತಾನೆ. ಬೈಲ್ಕುಪ್ಪೆ ಪೊಲೀಸರಿಗೆ ದೂರು ಕೊಡ್ತಾನೆ. ಅಪರಿಚಿತ ವಾಹನ ಡಿಕ್ಕಿ ಓರ್ವ ಸಾವು ಅಂತ ದೂರು ದಾಖಲು ಆಗಿರುತ್ತೆ. ಅನುಮಾನಗೊಂಡು ಪೊಲೀಸರು ಪಾಂಡುನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. LIC ಹಣಕ್ಕಾಗಿ ಕೊಂದಿರೋದಾಗಿ ತಪ್ಪೊಪ್ಕೊಳ್ತಾರೆ. ಅಪ್ಪ ಇದ್ರೆ ಸಾಕು, ಹೆಂಗೋ ಇರ್ಬೋದು ಅಂತ ಇರಬೇಕು ಅನಿಸುತ್ತೆ. ಬಟ್ ಇಲ್ಲಿ ನೋಡಿದ್ರೆ ದುಡ್ಡಿಗೋಸ್ಕರ ಅಪ್ಪನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಮನಸ್ಥಿತಿ ಇದ್ದೀರಂತ ನೀವೆಲ್ಲ ಹೆಂಗ್ರಿ? ತಂದೆ ಇದ್ರೆ ಸಾಕು ಅಂತ ಅನಿಸುತ್ತೆ ನಮಗೆಲ್ಲ. ಆದರೆ ನೀವು ನಿಮ್ಗೇನೋ ಅನ್ಸಲ್ವಾ? ದುಡ್ಡೇ ಇಂಪಾರ್ಟೆಂಟಾ? ಯಾವ ಲೆವೆಲಿಗೆ ಹೋಗ್ತಾ ಇದೆ ನೋಡಿ. ಇದ್ದವ್ರಿಗೊಂದು, ಇಲ್ಲದೆ ಇರೋರಿಗೊಂದು. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ತುಂತುರು ಮಳೆಯಾಗಿದೆ. ಬೆಂಗಳೂರಲ್ಲಿ ಮೋಡ ಕವಿದು ಜಿಟಿ ಮಳೆ ಇತ್ತು. ಬಯಲುಸೀಮೆ ಕೋಲಾರದಲ್ಲಿ ಕಳೆದ 2 ದಿನದಿಂದ ಜಿಟಿ ಮಳೆ ಆಗ್ತಾ ಇದೆ. ಅಕಾಲಿಕ ಮಳೆಯಿಂದ ರಾಗಿ ಸೇರಿ ಇತರೆ ಬೆಳೆಗಳು ಕಟಾವಿಗೆ ಕಾಯ್ತಾ ಇರುವ ರೈತರಲ್ಲಿ ಆತಂಕವನ್ನ ಮೂಡಿಸ್ತಾ ಇದೆ. ಬಳ್ಳಾರಿಯಲ್ಲೂ ಸಹ ಜಿಟಿ ಮಳೆಯಾಗಿದ್ದು ಮಲೆನಾಡಿನಂತಹ ವಾತಾವರಣ ನಿರ್ಮಾಣ ಆಗಿದೆ. ರೈತರಿಗೆ ಭತ್ತ, ಮೆಣಸಿನಕಾಯಿ ಬೆಳೆ ಹಾಳಾಗುವ ಆತಂಕ ಒಂದು ಕಡೆ.